ಎಷ್ಟಣ್ಣ? 100 ರೂಪಾಯಿ ಕೊಡಪ್ಪ. ಅಣ್ಣ ಏನಣ್ಣ ನೀನು 100 ರೂಪಾಯಿ ಎಲ್ಲ ಕೊಡಕ್ಕಾಗಲ್ಲ ಕಣ, 50 ರೂಪಾಯಿ ಅಷ್ಟೇ ಕೊಡೋದು. 5 ಕಿಲೋಮೀಟರ್ ಬಂದಿದ್ದೆ, 50 ರೂಪಾಯಿ ನಡೀತೇನಪ್ಪ. ಅಣ್ಣ ನಾವು ಕೊಡೋದೇ ಅಷ್ಟು, ಇಸ್ಕೊಂಬಂದ್ರೆ ಇಸ್ಕ, ಇಲ್ಲಾಂದ್ರೆ ಬಿಡು. ಆಗಲ್ಲ ಕಣ ಅಷ್ಟಕ್ಕೊಂದು. ಆಗಲ್ಲ ಗುರು, ದಿನ ಬರ್ತೀವಲ್ಲ ಅಷ್ಟು. ಯಾಕಪ್ಪ ಏನ್ ಹೇಳ ಗುರು 5 ಕಿಲೋಮೀಟರ್ ಬರೀ 50 ರೂಪಾಯಿ ಕೊಡ್ತೀನಿ ಅಂತ. ಏನಪ್ಪ ನೀನು ಆಟೋದವ್ರಿಗೆ ಕೊಡಕ್ಕೆ ಯೋಚನೆ ಮಾಡ್ತೀವಿ, ಎಲ್ಲೆಲ್ಲ ತಿಂದು ಕೇಕ್ 100 ರೂಪಾಯಿ ಕೆಲಸ ಮಾಡಿರ್ತಾರ ಕಣ್ರಿ. ಆಟೋ ಅಂದ್ರೆ ನೀನ್ ಸುಮ್ಮನೆ ಅನ್ಕೋಬೇಡ. ದಿನ ಆಟ ಆಡ್ತೀವಣ್ಣ ನಾವು. ನಿನಗ ನೀನ್ ಆಟಾಡಿದ್ರು ಅಷ್ಟೇನೆ. ಆಟೋ ಅವ್ರು ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಜೀವನ. ಆಟೋದವ್ರಿಗೆ ಅದು ಬರೀ ಆಟ, ನಿನಗೆ ಅದು ಬರೀ ಆಟ. ಬಟ್ ಅವ್ರಿಗೆ ಹಾರ್ಟ್ ಆಗಿರುತ್ತೆ, ಹಾರ್ಟ್ ಬೀಟ್ ಆಗಿರುತ್ತೆ ಅವ್ರಿಗೆ. ಏನಪ್ಪ ಚಿನ್ನ, ಅವ್ರ ಆಟೋದವ್ರದ್ದು ಎಷ್ಟು ಕಷ್ಟ ಜೀವನ ಅಂದ್ರೆ, ಅವ್ರದ್ದು ಇದು ಬಂಡಿ ಅಮ್ಮ ಕಾಣುತ್ತೆ ನಿನಗೆ, ಅವ್ರವ್ರ ಜೀವನದ ಕೊಂಡಿ ಆಗಿರುತ್ತೆ. ಏನಪ್ಪ ಅವ್ರು ಆಟೋದವ್ರು ಎಷ್ಟು ಕಷ್ಟಪಡ್ತಾರೆ, ಮನಸ್ಸು ತುಂಬ ನೋವಿದ್ರು ಮಕ್ಕಳು ತುಂಬ ಸ್ಮೈಲ್ ಕೊಡ್ಕೊಂಡು ಬರ್ತದೆ ಆಟೋದವರು. ಅವ್ರು ಮನಸ್ಸು ಮಾಡಿದ್ರೆ ಕವಿತೆಯನ್ನು ಬರೀತಾರೆ, ಕವಿತೆಯನ್ನು ಹುಡುಗಿನೂ ಬೇಕಾದ್ರೆ ಪ್ರೀತಿ ಮಾಡ್ತಾರೆ. ಜೀವನದಲ್ಲಿ ಆಟೋದಲ್ಲಿ ನೀವು ಮೋಸ ಮಾಡ್ತಿಲ್ವ ಚಿನ್ನ. ಕನ್ನಡ ಕರ್ನಾಟಕ ಅಂತ ಬಂದ್ರೆ ಬರೋದೇ ಆಟಗಾರರು. ಆಟೋ ಶಂಕರಿಂದ ಹಿಡಿದು ಸಾರ್ಥಿ ತನಕ ಸಾರ್ಥಿ ಕೊಟ್ಟಿರೋದೇ ಆಟಗಾರರು. ಅವ್ರದ್ದು ಸಾರ್ಥಿ ನಿಂತಾಗ ಇರಲಿಲ್ಲ ಅಂದ್ರೆ ನಿನ್ನ ಜೀವನ ಸಾರ್ಥಿ ನಡೆಯೋದು ಭಾಳ ಕಷ್ಟ ಐತೆ. ಅಂತ ಎಮರ್ಜೆನ್ಸಿಗೂ ಬೇಕಾಗೋದು ಆಟೋದಾರೆ. ದಯವಿಟ್ಟು ಕೊಟ್ಟು ಕಳ್ಸಿ. ಇರ್ಲಿ ಬೇಡ, ಸಾರಿ.